ನಿನ್ನೆ ಬೆಳಗಾವಿ ಇವತ್ತು ಹುಬ್ಬಳ್ಳಿಗೆ ಸುರ್ಜೇವಾಲಾ ಭೇಟಿ ಕೊಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ನಾಯಕರು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಸುರ್ಜೇವಾಲಾ ಸಭೆ ನಡೆಯಲಿದೆ. ಇವತ್ತು ಮತ್ತೆ ಕೈ ನಾಯಕರಿಗೆ ಖಡಕ್ ವಾರ್ನಿಂಗ್ ಕೊಡುವಂತ ಸಾಧ್ಯತೆ ಇದೆ. ನಿನ್ನೆ ಬೆಳಗಾವಿಯಲ್ಲಿ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಸುರ್ಜೇವಾಲಾ. ಗದ್ದೆಗೆ ಗುದ್ದಾಟದ ಬಗ್ಗೆ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಉಸ್ತುವಾರಿ. ಡಿಸಿಎಂ ಸಚಿವರುಗಳು ಸೇರಿ ಹಲವರು ಭಾಗಿಯಾಗುವಂತ ಸಾಧ್ಯತೆ ಇದೆ. ಬ್ಯಾಕ್ ಟು ಬ್ಯಾಕ್ ಮ್ಯಾರಥಾನ್ ಮೀಟಿಂಗ್ಗಳನ್ನ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅರೇಂಜ್ ಮಾಡ್ತಾ ಇರುವಂಥದ್ದು. ಬೆಂಗಳೂರಲ್ಲಿ ಮಾಡಿದ್ರು, ಆದರೂ ಅದು ಯಾಕೋ ಸಮಾಧಾನನೂ ಆಗಲಿಲ್ಲ, ಸಂಧಾನನೂ ಆಗಲಿಲ್ಲ. ಸೊ ಹುಬ್ಬಳ್ಳಿ ಬೆಳಗಾವಿ ಹೇಗಾದರೂ ಮಾಡಿ ಈ ಡ್ಯಾಮೇಜ್ ಕಂಟ್ರೋಲನ್ನು ಮಾಡಬೇಕಾಗಿದೆ. ಮತ್ತು ಯಾರ್ಯಾರು ಅಸಮಾಧಾನಿತರು ಇದ್ದಾರೋ ಅವರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾವು ಒಂದೇ ಅಂತ ಕರ್ಕೊಂಡು ಹೋಗಬೇಕಾದಂಥ ಕೆಲಸವೂ ಕೂಡ ಈಗ ಆಗಬೇಕಾಗಿದೆ. ಯಾಕಂದರೆ BJPಯವರು ಆಲ್ರೆಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಕಾಂಗ್ರೆಸ್ನಲ್ಲಿ ಈ ಥರ ಆಗ್ತಾ ಇದೆ ಅಂತ. ಹಾಗಾಗಿ ಮಾತನಾಡುವವ್ರಿಗೆ ಆಹಾರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನಿಮ್ಮ ಅಸಮಾಧಾನಗಳು, ಬೇಸರಗಳು ಏನೇ ಇದ್ರೂ ಅದನ್ನು ನಮ್ಮ ಮುಂದೆನೇ ಹೇಳಿ, ಅದನ್ನು ಹೋಗಿ ಮಾಧ್ಯಮಗಳ ಮುಂದೆ ಹೇಳಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರು ಸಾಲು ಸಾಲು ಅವಕಾಶವನ್ನು ಕಾಂಗ್ರೆಸ್ನ ನಾಯಕರುಗಳಿಗೆ ಕೊಡ್ತಾ ಇದ್ದಾರೆ. ಬಟ್ ಆ ಮೀಟಿಂಗ್ನಲ್ಲಿ ಓಪನ್ ಅಪ್ ಆಗಿ ಮಾತನಾಡ್ತಾರ ನಾಯಕರುಗಳು, ಸುರ್ಜೇವಾಲಾ ಅವರು ಹೇಳೋದನ್ನು ಕೇಳ್ತಾರ ನಾಯಕರುಗಳು, ಇದು ಪ್ರಶ್ನೆ. ಆಲ್ರೆಡಿ ಕೆಲವು ಕಾಂಗ್ರೆಸ್ನ ನಾಯಕರುಗಳು ತಿರುಗಿ ಬಿದ್ದುಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಮಾತಾಡಬೇಡಿ ಸುಮ್ಮನಿರಿ ಅಂತ ಹೇಳಿದ್ರು ಕೂಡ ಕೇಳ್ತಾ ಇಲ್ಲ. ಸ್ಟೇಟ್ಮೆಂಟನ್ನು ಕೊಡ್ತಾನೇ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಖಡಕ್ಕಾಗಿ ಖಾರವಾಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಾಯ ಮುಚ್ಕೊಂಡು ಇರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನೂ ಮೀರಿ ನೀವೇನಾದರೂ ಮಾತಾಡ್ತೀರಾ ಅನ್ನೋದಿದ್ರೆ ಸುರ್ಜೇವಾಲಾ ಅವ್ರ ಹತ್ರ ಮಾತಾಡಿ ಅನ್ನುವಂಥ ಅರ್ಥದಲ್ಲೂ ಕೂಡ ಅವರು ವಾರ್ನಿಂಗ್ ಕೊಟ್ಟಿರೋದು. ಸೊ ಇವತ್ತಿನ ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಸಾಲು ಮೀಟಿಂಗ್ಗಳಾಗ್ತಾ ಇದ್ರು ಕಾಂಗ್ರೆಸ್ನಲ್ಲಿ ಯಾಕೋ ಏನು ಸರಿ ಇಲ್ಲ, ಸರಿ ಆಗೋ ಲಕ್ಷಣವೂ ಕಾಣ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇವತ್ತಿನ ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗಿಯಾಗ್ಬೋದು, ಯಾರೆಲ್ಲ ಬರ್ದೇನೂ ಇರಬಹುದು ಅಂತ ನೀತಿ ಕಳೆದ ಸೋಮವಾರಷ್ಟೇ ಬೆಂಗಳೂರಿನಲ್ಲಿ ಒಂದು CLP ಸಭೆ ಆಗಿತ್ತು. ಆ ಸಭೆಯಲ್ಲಿ ಯಾರೂ ಸಹ ತುಟಿ ಬಿಚ್ಚಬಾರ್ದು, ಅದರಲ್ಲೇ CM ಬದಲಾವಣೆ, KPC ಬದಲಾವಣೆ ಸಂಬಂಧಪಟ್ಟಂಗೆ ಇಲ್ಲಿ ಯಾರೂ ಸಹ ಇಲ್ಲಿ ಅಂದ್ರೆ ಮಾತನಾಡಬಾರ್ದು ಅಂತೇಳಿ ಒಂದು ಖಡಕ್ ಆದೇಶವನ್ನ ಇಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ವಾರ್ನಿಂಗ್ ಅನ್ನ ಮಾಡಿದ್ರು. ಆ ವಾರ್ನಿಂಗ್ ಕೊಟ್ಟ ಮಾರನೇ ದಿನವೇ ಇಲ್ಲಿ ಅಂತಂದ್ರೆ ಮತ್ತೆ ವಾಕ್ ಸಮರವನ್ನ, ವಾಕ್ ಯುದ್ಧವನ್ನ ಇಲ್ಲಿ ಅಂತಂದ್ರೆ ಮತ್ತು ಇಲ್ಲಿ ಅಂದ್ರೆ CM ಬದಲಾವಣೆ ವಿಚಾರ ಇರ್ಬೋದು, KPC ಅಧ್ಯಕ್ಷ ವಿಚಾರ ಇರ್ಬೋದು, ದಿನಕ್ಕೊಬ್ಬ ನಾಯಕರು ದಿನಕ್ಕೊಂದು ಹೇಳಿಕೆಯನ್ನ ನೀಡುತ್ತಲೇ ಬಂದ್ರು. ಆದ್ರೆ ಇದಕ್ಕೆ ಅಂದ್ರೆ ತಾರ್ಕಿಕ ಅಂತ್ಯವನ್ನ ಕಾಣಲಿಲ್ಲ. ಮತ್ತು ದಿನಕ್ಕೊಂದು ಹೇಳಿಕೆ ನೀಡೋದ್ರಿಂದ ಇಲ್ಲಿ ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ಮುಜುಗರಕ್ಕೀಡಾಯ್ತು. ಹೀಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಆಡ್ಲೇಬೇಕು ಅಂತೇಳಿ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮುಂದಾಗಿದ್ರೆ, ಅದರ ಹಿನ್ನೆಲೆಯಲ್ಲಿ ನಿನ್ನೆ ತಾನೇ ಇಲ್ಲಿ ಬೆಳಗಾವಿಗೆ ಆಗಮಿಸಿದ್ರು. ಬೆಳಗಾವಿಯಲ್ಲಿ ಅಂತಂದ್ರೆ ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಇಲ್ಲಿ ಅಂತಂದ್ರೆ 21ಕ್ಕೆ ಏನು ಕಾರ್ಯಕ್ರಮ ಇದೆ ಬೆಳಗಾವಿಯಲ್ಲಿ, ಆ ಕಾರ್ಯಕ್ರಮ ಸಂಪರ್ಕಕ್ಕೆ ಇಲ್ಲಿ ಮಾತನಾಡಿದ್ರು. ಆದ್ರೆ ಹುಬ್ಬಳ್ಳಿಯಲ್ಲಿ ಒಂದು ಸುದೀರ್ಘವಾದಂತಹ ಒಂದು ಸಭೆಯನ್ನ ಇಲ್ಲಿ ಸುರ್ಜೇವಾಲಾ ಮಾಡ್ತಿದ್ರೆ, ಆ ಸುರ್ಜೇವಾಲಾ ಮಾಡುವಂತಹ ಸಭೆಗೆ ಇಲ್ಲಿ ಅಂತಂದ್ರೆ ಇಲ್ಲಿ KPC ಅಧ್ಯಕ್ಷ ಅಂದ್ರೆ DCM DK ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು ಮತ್ತು ಕಾಂಗ್ರೆಸ್ ನಾಯಕರು ಭಾಗಿಯಾಗ್ತಾರೆ. ಇದರಲ್ಲಿ ಅಂದರೆ KPC ಅಧ್ಯಕ್ಷರ ಬದಲಾವಣೆ ಕುರಿತು ಒಂದು ತಾರ್ಕಿಕಕ್ಕೆ ಈಗ ದಿನ ಏನು ಹೇಳಿಕೆ ನೀಡ್ತಾ ಇದೆ, ಈ ಸಂಬಂಧಪಟ್ಟಂಗೆಯೂ ಸಹ ಇಲ್ಲಿ ಅಂತಂದ್ರೆ ಒಂದು ಅಂತ್ಯವನ್ನ ಹಾಡ್ಲಿಕ್ಕೆ ಇಲ್ಲಿ ಸುರ್ಜೇವಾಲಾ ಮುಂದಾಗ್ತಾರೆ. ಅಂದ್ರೆ ಎಲ್ಲರಿಗೂ ಒಂದ್ ಕಡೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾರು ಸಹ ಇಲ್ಲಿ KPC ಅಧ್ಯಕ್ಷರ ಬದಲಾವಣೆ ಮಾಡ್ಲಿಕ್ಕೆ ಮತ್ತು CM ಬದಲಾವಣೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಾವಿದ್ದೇವೆ, ಆ ಬಗ್ಗೆ ಯಾರು ಸಹ ಇಲ್ಲಿ ಅಂತ ಮಾತನಾಡಬಾರ್ದು ಅಂತೇಳಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಹೇಳಿಕೆ ನೀಡಿದ್ರೆ, ಅದರ ಹೇಳಿಕೆ ಬೆನ್ನಲ್ಲೇ ಇಲ್ಲಿ ಅಂದ್ರೆ ಎಲ್ಲರಿಗೂ ವಾರ್ನಿಂಗ್ ಕೊಡ್ಲಿಕ್ಕೆ ಇವತ್ತು ಸುರ್ಜೇವಾಲಾ ಅವರು ಮುಂದಾಗ್ತಾರೆ. ಮಧ್ಯಾಹ್ನ ಇಲ್ಲಿ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿ ಗೋಕುಲ್ ರಸ್ತೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಸುರ್ಜೇವಾಲಾ ಅವರು ಒಂದು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಭಾಗಿಯಾಗಿರುವಂತಹ ಸಚಿವರು ಅಂದ್ರೆ ಉತ್ತರ ಕರ್ನಾಟಕದ ಏನು ಈಗಾಗಲೇ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ, ಉತ್ತರ ಕನ್ನಡ ಸಚಿವರೇ ಇಲ್ಲಿ ಬಹಳಷ್ಟು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅದೇ ಒಂದು ಹೇಳಿಕೆ ಕೊಡುವಂತಹ ಎಲ್ಲಾ ಸಚಿವರನ್ನ ಇಲ್ಲಿ ಒಂದು ಸಭೆಗೆ ಆಹ್ವಾನ ನೀಡಲಾಗಿದೆ. ಆ ಸಭೆಯ ಮುಖಾಂತರ ಎಲ್ಲರಿಗೂ ಒಂದು ಖಡಕ್ ವಾರ್ನಿಂಗು ಮತ್ತು ಕೊನೆಯ ಸಂದೇಶ, ನೀವೇನಾದ್ರೂ ಈ ಕೊನೆಯ ಸಂದೇಶಕ್ಕೆ ಎಚ್ಚೆತ್ತುಕೊಳ್ಳದೆ ಹೋದ್ರೆ, ನೀವೇನಾದ್ರೂ ಇಲ್ಲಿ ಅಂದ್ರೆ ತುಟಿ ಬಿಟ್ರೆ ನಿಮ್ಮ ವಿರುದ್ಧ ಇಲ್ಲಿ ಅಂದ್ರೆ ಪಕ್ಷ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುತ್ತೆ. ಯಾರು ಸಹ ಇಲ್ಲಿ ಅಂದ್ರೆ
ತುಟಿ ಬಿಚ್ಚಬಾರ್ದು ಅಂತೇಳಿ ಒಂದು ಕೊನೆ ವಾರ್ನಿಂಗ್ ಅನ್ನ ಇವತ್ತು ಸುರ್ಜೇವಾಲ ಕೊಡ್ತಾ ಇದ್ದಾರೆ. ಈ ಒಂದು ಸಭೆಗೆ ಇಲ್ಲಿ ಅಂದ್ರೆ ಸಿಎಂ ಬರಬೇಕಾಗಿತ್ತು, ಆದ್ರೆ ಸಿಎಂ ಇಲ್ಲಿ ಅಂದ್ರೆ ಬೇರೆ ಬೇರೆ ಕಾರಣಗಳಿಂದ ಸಿಎಂ ಈ ಒಂದು ಸಭೆಗೆ ಭಾಗಿ ಆಗ್ತಿಲ್ಲ. ಅದೇ ಒಂದು ಆದ್ರೆ ಸಿಎಂ ಭಾಗಿ ಆಗದ್ರು ಸಹ ಇಲ್ಲಿ ಅಂತಂದ್ರೆ ಡಿಸಿಎಂ ಇರ್ತಾರೆ ಮತ್ತು ಕೆಲವೊಂದಿಷ್ಟು ಸಚಿವರುಗಳು ಇರ್ತಾರೆ ಮತ್ತು ಕಾಂಗ್ರೆಸ್ ನಾಯಕರು ಇರ್ತಾರೆ. ಸಭೆಯ ಮುಖಾಂತರ ಇವತ್ತು ಕೊನೆಯ ಸಂದೇಶವನ್ನ ಸುರ್ಜೇವಾಲ ಅವರು ಮತ್ತು ಕೊನೆಯ ಸಂದೇಶ ಮತ್ತು ಇಲ್ಲಂದ್ರೆ ಖಡಕ್ ವಾರ್ನಿಂಗ್ ಅವರನ್ನ ನೀಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ.